ಬೀಚ್ ಅಂದರೆ ಗೋವಾ ಮಾತ್ರ ಅಲ್ಲ, ನಮ್ಮ ಕರ್ನಾಟಕದಲ್ಲಿ ನಮ್ಮ ಮಂಗಳೂರು, ಉಡುಪಿ, ಮಲ್ಪೆ ಕಡೆ ನೀವು ನಿಮ್ಮ ವೆಕೇಷನ್ನ ಸ್ಪೆಂಡ್ ಮಾಡೋದಕ್ಕೆ ಬರ್ಬೋದು. ಮಲ್ಪೆ ಅಂದರೆ ಬರೀ ಬೀಚ್ ಮಾತ್ರ ಅಲ್ಲ, ಸೀ ವಾಕ್ ಕೂಡ ಇದೆ. ಚಂದ ಗಾಳಿ ಬೀಸ್ತಾ ಉಂಟಾಯ್ತಾ, ಇಲ್ಲೇ ಕುತ್ಕೊಂಡು ಬಿಡೋಣ ಅಂತ ಆಸೆ ಆಗ್ತಾ ಉಂಟು. ನಮಗೆಷ್ಟೇ ಸ್ವಿಮ್ಮಿಂಗ್ ಗೊತ್ತಿರ್ಬೋದು, ಬಟ್ ಸಮುದ್ರ ಜೊತೆ ಆಟ ಬೇಡ. ಸೊ ಮಲ್ಪೆ ಅಂದರೆ ಬರೀ ಬೀಚ್ ಮಾತ್ರ ಅಲ್ಲ, ಸೀ ವಾಕ್ ಕೂಡ ಇದೆ. ಸೊ ಸಂಜೆ ವೇಳೆ ಸನ್ಸೆಟ್ ನೋಡೋದಕ್ಕೆ ಒಂದು ಪ್ರಾಪರ್ ಡೆಸ್ಟಿನೇಷನ್ ಅಂತಲೇ ಈ ಮಲ್ಪೆ ಬೀಚನ್ನು ಹೇಳ್ಬೋದು. ವೆಕೇಷನ್ ಟೈಮಿಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನೀವು ಇಲ್ಲಿ ಪ್ಲ್ಯಾನ್ ಮಾಡ್ಬೋದು. ಬರೀ ಬೀಚ್ ಅಂದರೆ ಗೋವಾ ಮಾತ್ರ ಅಲ್ಲ, ನಮ್ಮ ಕರ್ನಾಟಕದಲ್ಲಿ ನಮ್ಮ ಮಂಗಳೂರು, ಉಡುಪಿ, ಮಲ್ಪೆ ಕಡೆ ನೀವು ನಿಮ್ಮ ವೆಕೇಷನ್ನ ಸ್ಪೆಂಡ್ ಮಾಡೋದಕ್ಕೆ ಬರ್ಬೋದು. ನಾನೀಗ ಸೀ ವಾಕ್ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಫಿಶ್ ಸ್ಮೆಲ್ ಮೂಗಿಗೆ ಬಡಿತಾ ಇದೆ. ವೆಲ್, ಹೋಗೋಣ ಬನ್ನಿ. ಚಂದ ಗಾಳಿ ಬೀಸ್ತಾ ಉಂಟಾಯ್ತಾ, ಇಲ್ಲೇ ಕುತ್ಕೊಂಡು ಬಿಡೋಣ ಅಂತ ಆಸೆ ಆಗ್ತಾ ಉಂಟು. ಅಷ್ಟು ಚಂದ ಕ್ಲೈಮೇಟ್ ಉಂಟು. ಇನ್ನು ಸ್ವಲ್ಪ ದೂರ ಇರೋದು ಸೀ ವಾಕ್ ಎಂಡ್ ತನಕ ಹೋಗ್ಬಿಟ್ಟು ಬರೋಣ. ಓಕೆ, ಸೊ ಈಗ ನನ್ನ ಲೆಫ್ಟಲ್ಲಿ ನೀವು ನೋಡ್ತಿರೋದು ಸೀ ವಾಕ್. ಬ್ಯೂಟಿಫುಲ್ ಆಗಿದೆ ಅಲ್ಲ, ಎಂತ ಚಂದ ಮಾರೆ. ನಮ್ಮೂರು ಭಾರಿ ಶೋಕುಂಡು, ತೂವರನೇ ಮಸ್ತ್ ಮಸ್ತ್ ಖುಷಿ ಆಪುಂಡು. ಒಂಜಿ ರೌಂಡ್ ಪೋಯ್ತುಕ್ಕ ಬಲೆ ನಿಕ್ಲ ತೊಜಪ್ಪ ವಯನ್. बहुत अच्छा, बहुत अच्छा लगा. आइलैंड में गया था, बहुत अच्छा लगा. किधर से हो आप? हम मुंबई से. पहली बार आ रहे हैं? हाँ, फर्स्ट टाइम आ गए. फर्स्ट टाइम विद फैमिली हैव कम? या फैमिली. अच्छा, तो एक्सपीरियंस अच्छा? बहुत अच्छा, बहुत अच्छा. ठीक है. क्लाइमेट बहुत अच्छा है. मल्पे क्यों आना? ऐसे ही घूमने के लिए. मतलब आप फ्रेंड्स को, रिलेटिव्स को क्या बोलते हैं मल्पे के बारे में, कर्नाटक के बारे में? कर्नाटक के बारे में आई डोंट नो. You don't know about मल्पे? मल्पे मिस बीच. बीच देखने के लिए आना. बीच देखने के लिए. एक्सपीरियंस किधर भी नहीं मिलता. नहीं, बहुत अच्छा है. ठीक है, थैंक यू. ಸೊ ನಿಮಗೆ ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇರೋದು ಮಲ್ಪೆ ಬೀಚ್. ಅಲ್ಲಿ ತುಂಬ ಜನ ಆಟ ಆಡ್ತಾ ಇದ್ದಾರೆ. ನಾನು ಈ ಕಡೆ ಸೈಡಿಗೆ ಬಂದಿದ್ದೀನಿ ಸೀ ವಾಕ್ಗೆ, ಹಾಗಾಗಿ ನಾನು ನಿಮಗೆ ದೂರದಿಂದ ನಾನು ತೋರಿಸ್ತಾ ಇದ್ದೀನಿ ಬೀಚನ್ನು. ಆ್ಯಂಡ್ ಈಗ ತುಂಬ ಜನ ಬೋಟಲ್ಲಿ ಹೋಗಿ ಬಂದ್ರಲ್ಲ, ಎಲ್ಲಿ ಹೋಗಿದ್ರು ಅಂತಂದರೆ ಸೈಂಟ್ ಮೇರೀಸ್ ಐಲ್ಯಾಂಡಲ್ಲಿ ಕಾಣಿಸ್ತಾ ಇದೆ. ಸ್ವಲ್ಪ ಮಿಸ್ಟ್ ಇರೋದ್ರಿಂದಾಗಿ ನನಗೆ ಅಷ್ಟು ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ. ಅಲ್ಲಿರೋ ಸೈಂಟ್ ಮೇರೀಸ್ ಐಲ್ಯಾಂಡ್ಗೆ ಬೋಟಲ್ಲಿ ಹೋಗಿ ಅಲ್ಲಿ ಒಂದಷ್ಟು ಫನ್ ಮಾಡಿ ಮತ್ತೆ ವಾಪಸ್ ಬಂದಿದ್ದಾರೆ. ವೆಲ್, ಈಗ ನಾವು ಸೀ ವಾಕಲ್ಲಿ ನಡ್ಕೊಂಡು ಹೋಗೋಣ. ಹಂಗೆ ನೀರಲ್ಲಿ ಆಟ ಆಡ್ತಾ ಇದ್ದಾರೆ ನಮ್ಮ ಕ್ರಿಯೇಟಿವ್ ಪರ್ಸನ್ ಪ್ರಸಾದ್ ಅವರು. ಸೊ ಸ್ವಲ್ಪ ಬೀಚ್ ಕಡೆ ಕ್ಯಾಮ್ರಾ ತೋರಿಸಿ. ಇಲ್ಲಿ ಒಂದು ಕೇರ್ಫುಲ್ ಆಗಿರಬೇಕಾಗಿರುವಂಥ ವಿಚಾರ ಏನು ಅಂದರೆ, ನೀರಲ್ಲಿ ಆಟ ಆಡ್ತಾ ಡೀಪಿಗೆ ಹೋಗಬಾರ್ದು. ನಾವು ಇಲ್ಲಿಯವರೇ ಆಗಿರೋದ್ರಿಂದ ಆ ಸಜೆಷನ್ ನಾನು ನಿಮಗೆ ಕೊಡ್ತಾ ಇದ್ದೀನಿ. ನಾವು ತುಂಬ ಇನ್ಸಿಡೆಂಟ್ ನೋಡ್ತೀವಿ ಪೇಪರಲ್ಲಿ, ಟಿ ವಿಲಿ, ಪ್ರವಾಸಿಗರು ಬಂದು ಸಾವನ್ನಪ್ಪಿದ್ರು ಹಾಗೆ ಹೀಗೆ ಅಂತ. ಏನಾಗುತ್ತೆ ಅಂತ ಹೇಳಿದ್ರೆ, ನನಗೆ ಸ್ವಿಮ್ಮಿಂಗ್ ಬರುತ್ತೆ ಅಂತ ಹುಚ್ಚು ಸಾಹಸದಿಂದ ಡೀಪರಿಗೆ ಹೋಗ್ತಾರೆ. ಬಟ್ ಆಕಾಶ, ನೆಲ, ಸಮುದ್ರ ನಾವು ಅಂದ್ಕೊಂಡಂಗೆ ಆಗಲ್ಲ. ಸೊ ತುಂಬ ಕೇರ್ಫುಲ್ ಆಗಿರಬೇಕು. ನಮಗೆಷ್ಟೇ ಸ್ವಿಮ್ಮಿಂಗ್ ಗೊತ್ತಿರ್ಬೋದು, ಬಟ್ ಸಮುದ್ರ ಜೊತೆ ಆಟ ಬೇಡ. ಗಡಿ ಏನಿದೆ ಆ ಗಡಿ ಹತ್ರನೇ ನಿಂತ್ಕೊಂಡು ಆಟ ಆಡಿ ಅಷ್ಟು. ಆಮೇಲೆ ಅಲ್ಲಿ 3 ಸ್ಟೆಪ್ ಇದೆ, ಈ ಕಡೆ ನಡ್ಕೊಂಡು ಬಂದರೆ ಕಲ್ಗಳು ಸಿಗುತ್ತೆ. ಅಲ್ಲಿ ವಾರ್ನಿಂಗ್ ಬೋರ್ಡ್ ಕೂಡ ಹಾಕಿದ್ದಾರೆ, ಬೀಚಿಗೆ ಇಳಿಬೇಡಿ ಅಂತ. ಸಮುದ್ರಕ್ಕೆ ಇಳಿಯುವುದು ಹಾಗೂ ಕಲ್ಲುಗಳ ಮೇಲೆ ಹೋಗುವುದು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಅಂತ ಬೋರ್ಡ್ ಹಾಕಿದ್ದಾರೆ, ಸೈನ್ ಬೋರ್ಡ್ ಇದೆ. ಸೊ ಇದನ್ನು ಎಲ್ಲರೂ ಕೂಡ ಓದ್ಬಿಟ್ಟು ಅದ್ರ ಪ್ರಕಾರ ನೀವು ಫಾಲೋ ಮಾಡಿ. ಅಡ್ವೆಂಚರಸ್ ಮಾಡೋಕ್ಕೆ ಹೋಗಿ ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ಆಮೇಲೆ ನಿಮ್ಮ ಜೀವಕ್ಕೆ ನೀವೇ ಜವಾಬ್ದಾರಿಯಾಗಿರ್ತೀರಿ ಅಲ್ವಾ. ಓಕೆ, ಫನ್ ಬೇಕು, ಅದ್ರ ಜೊತೆ ಜಾಗ್ರತೆ ಕೂಡ ಬೇಕಾಗತ್ತೆ.
ಓಕೆ, ಈಗ ನನ್ನ ಜೊತೆ ಒಬ್ರು ಪ್ರವಾಸಿಗರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. I'm a localite actually. Localite, huh? Yeah, I am a Dr. Sanjay. I am working as an anesthetist in Udupi. Okay. So my guests are there. I have brought them here. So it's a beautiful place. Each time when they come, any guests come, I bring them here. It's a very nice place to visit actually in Udupi. So wonderfully they have maintained. But one thing I wanted to advise is like there's no dustbin to put. So we can see a lot of waste which has been thrown out by the visitors. I request the government or anybody whoever is in charge, but to keep some dustbins at least a few meters in a distance. Okay, thank you very much. Okay, thank you. ಸೊ ಇದಿಷ್ಟು ವ್ಲಾಗಲ್ಲಿ ನಾವಿವತ್ತು ಸೀ ವಾಕ್ ಬಗ್ಗೆ ಹೇಳಿದ್ವಿ, ಬೋಟಿಂಗ್ ಬಗ್ಗೆ ಹೇಳಿದ್ವಿ. ಇಷ್ಟೆಲ್ಲ ಮಾಡಿದ್ಮೇಲೆ ಟಯರ್ಡ್ ಆಗಿರುತ್ತೆ ಅಲ್ವಾ, ಒಂಚೂರು ಹೊಟ್ಟೆ ತುಂಬಿಸ್ಬೇಕು. ನನಗೂ ಹಸಿವಾಗ್ತಾ ಇದೆ. ಸೊ ಅಲ್ಲಿ ಫುಡ್ ಸ್ಟಾಲ್ಸ್ ಒಂದಷ್ಟು ನಾನು ನೋಡಿದ್ದೀನಿ, ನಿಮಗೂ ತೋರಿಸ್ತೀನಿ. ಈ ಉಡುಪಿ ಮಂಗಳೂರು ಕಡೆ ಬಂದಮೇಲೆ ಫಿಶ್ ತಿಂದಿಲ್ಲ ಅಂದರೆ ಹೆಂಗೆ ಅಲ್ವಾ. ಸೊ ನಾನಂತೂ ಫಿಶ್ ತಿನ್ನಲ್ಲ, ಪ್ಯೂರ್ ವೆಜಿಟೇರಿಯನ್ ಇದ್ದೀನಿ. ಬಟ್ ಅಫ್ಕೋರ್ಸ್ ಇಲ್ಲಿ ಬಂದವರ ಫಸ್ಟ್ ಡಿಮಾಂಡ್ ಏನಿರುತ್ತೆ, ಫಿಶ್ ತಿನ್ನಬೇಕು ಅಂತ. ತೋರಿಸ್ತೀನಿ ಇಲ್ಲಿ ಫಿಶ್ ಹೆಂಗೆ ಸಿಗುತ್ತೆ, ಆ್ಯಂಡ್ ಪ್ಲಸ್ ಬೇರೆ ಯಾವೆಲ್ಲ ಫುಡ್ ಸ್ಟಾಲ್ಸ್ ಇದೆ ಮಕ್ಕಳಿಗೆ ಖುಷಿ ಮಾಡುವಂಥದ್ದು. ಆ್ಯಂಡ್ ಎಲ್ಲರಿಗೂ ಬಾಯಿ ಚಪ್ಪರಿಸ್ಕೊಂಡು ತಿನ್ನುವಂಥ ಫುಡ್ ಏನಿದೆ, ಬನ್ನಿ ತೋರಿಸ್ತೀನಿ. ಸೊ ಸಾಲು ಫುಡ್ ಕೋರ್ಟಲ್ಲಿ ಅಂಗಡಿಗಳು ಆ ಕಡೆ ಇದ್ದಾವೆ. ಸೊ ಇಲ್ಲಿ ಅಷ್ಟೊಂದೇನು ಕಾಣಿಸ್ತಾ ಇಲ್ಲ, ಒಂದು ಬೆರಳೆಣಿಕೆಯಷ್ಟು ಶಾಪ್ಸ್ ಇಲ್ಲಿದ್ದಾವೆ ಶಾಪಿಂಗ್ ಮಾಡೋದಕ್ಕೆ ಅಷ್ಟೇ. ಸೊ ಇದಾಗಿತ್ತು ಸೀ ವಾಕ್. ಸೊ ಇದು ಟೂರಿಸಮ್ ಪೀಕ್ ಟೈಮ್ ಇದೆ, ನೀವು ಬನ್ನಿ. ಆಮೇಲೆ ಬರೋಕ್ಕಿಂತ ಮುಂಚೆ ಏನೋ ವೆಲ್ ಪ್ಲ್ಯಾನ್ಡ್ ಆಗಿ ಬನ್ನಿ, ಯಾಕಂದರೆ ಅಲ್ಲಿ ಲಾಡ್ಜಲ್ಲಿ ರೂಮ್ ಸಿಗೋದಿಲ್ಲ. ಅಂದರೆ ಈ ಥರ ಸಮಸ್ಯೆಗಳೀಗ ಆಗ್ತಾ ಇದೆ, ಎಲ್ಲ ಲಾಡ್ಜ್ ಎಲ್ಲ ರೆಸಾರ್ಟ್ಗಳು ಫುಲ್ ಆಗಿಬಿಟ್ಟಿದೆ. ಹಾಗಾಗಿ ವೆಲ್ ಪ್ಲ್ಯಾನ್ಡ್ ಆಗಿ ತುಂಬ ಸೇಫ್ಟಿ ಮೆಷರ್ಸ್ ತಗೊಂಡು ಇಲ್ಲಿಗೆ ಬಂದು ಎಂಜಾಯ್ ಮಾಡಿ. ಬಾಯ್.